ನೋಡಿ, ಒಂದು ಬಕೆಟ್ ಬಟ್ಟೆ ಕೇವಲ 15 ನಿಮಿಷದಲ್ಲಿ ವಾಶ್ ಆಯ್ತು. ಅದು ಇಷ್ಟು ಕ್ಲಿಯರ್ ಆಗಿ ಹೋಗಿದೆಯಲ್ಲ. ಅದೇ ಇದು ನನ್ನ ಮಗನ ಯೂನಿಫಾರ್ಮು ಇಷ್ಟು ಕ್ಲಿಯರ್ ಆಗಿ ಎಲ್ಲ ಕೊಳೆ ಎಲ್ಲ ಹೋಗಿದೆ, ನೀವು ನೋಡ್ಬೋದು. ನಾನು ಇವಾಗ ಓಪನ್ ಮಾಡ್ತಿರೋದು 11 kg ವಾಷಿಂಗ್ ಮಿಷಿನ್ನು. ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ. ಎಸ್, ಇಷ್ಟು ಲೈಟ್ ವೆಯ್ಟ್ ಇದೆ, ತುಂಬ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ಕಂಪ್ಲೀಟಾಗಿ ಹೋಗಿದೆ, ನೀವು ನೋಡ್ಬೋದು. ಅವಾಗ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಜಸ್ಟ್ 15 ನಿಮಿಷಕ್ಕೆ ಇಷ್ಟು ಕ್ಲೀನಾಗಿ ಕ್ಲಿಯರ್ ಆಗಿದೆ. ನಾರ್ಮಲ್ ನಾನು 40 ನಿಮಿಷ 1.5 ಗಂಟೆ ಟೈಮ್ ಇಡ್ತೀವಿ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ. ಟೈಮ್ ಸೇವರು, ಕರೆಂಟ್ ಉಳಿತು, ಕರೆಂಟ್ ಬಿಲ್ ಉಳಿತು, ವಾಟರ್ ಸೇವರು, ಅಬ್ಬಾ, ಮತ್ತು ಬಜೆಟ್ ಫ್ರೆಂಡ್ಲಿ. ಈ ವಾಷಿಂಗ್ ಮಿಷಿನ್ ಪ್ರೈಸು ಬೇರೆ ಯಾವುದೇ ಬ್ರ್ಯಾಂಡ್ ಅವರು ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟು ಲೋ ಬಜೆಟ್ಗೆ ಕಡಿಮೆ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿಲಿ ವಾಷಿಂಗ್ ಮಿಷಿನ್ನ ಕೊಡ್ತಾ ಇದ್ದಾರೆ. 8 kgಗೆ 3400, 11 kgಗೆ 4400, GST ಎಲ್ಲ ಸೇರಿ 9804 ರೂಪಾಯಿ ಆಗಿದೆ. ಇದು ಕೂಡ ಲೈಟ್ ವೆಯ್ಟ್ ಇದೆ, ಒಂದೇ ಕೈಯಲ್ಲಿ ಲೇಡೀಸ್ ಕೂಡ ಮೂವ್ ಮಾಡ್ಬೋದು. ಎಸ್, ನೋಡಿ, ಇಲ್ಲೊಂದು ಟೈಮರ್ ಕೊಟ್ಟಿರ್ತಾರೆ. ಈಸಿಯಾಗಿ ಏನು ಗೊತ್ತಿಲ್ಲದಿದ್ದರೂ ಕೂಡ ಇದನ್ನ ಸೆಟ್ ಮಾಡ್ಬೋದು. ಅದು ಸ್ಟಾಪ್ ಆಗಿದ್ದಲ್ಲ, ಆಂಟಿ ಕ್ಲಾಕ್ ವೈಸು ರೊಟೇಟ್ ಆಗುತ್ತೆ. ಹಾಗಾಗಿ ಬೇಗ ಕ್ವಿಕ್ಕಾಗಿ ವಾಶ್ ಆಗುತ್ತೆ. ಸ್ನೇಹಿತರೆ, ನಾನಿವತ್ತು ಕಡಿಮೆ ಬಜೆಟಲ್ಲಿ ತುಂಬ ಲೋ ಕಾಸ್ಟಲ್ಲಿ ಒಂದು ವಾಷಿಂಗ್ ಮಿಷಿನ್ ತರಿಸಿದ್ದೀನಿ, ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ. ಯಾರೆಲ್ಲ ರೆಂಟೆಡ್ ಮನೇಲಿ ವಾಸ ಆಗಿದ್ದೀರಾ, ಬಾಡಿಗೆ ಮನೇಲಿ ಇದ್ದೀರಾ, ಅದ್ರ ಜೊತೆಗೆ ನಿಮ್ಮ ಮನೇಲಿ ಕಡಿಮೆ ಸ್ಪೇಸ್ ಇದೆಯಾ, ಅದು ನಿಮ್ಮ ಮನೇಲಿ ಒಂದೇ ರೂಮ್ ಇದೆಯಾ, ಬೇರೆ ರೂಮೇ ಇಲ್ವಾ, ಡೋಂಟ್ ವರಿ, ಅಂಥವ್ರಿಗೆಲ್ಲ ಒಂದು ಹೆಲ್ಪ್ಫುಲ್ ಆಗೋವಂಥ ವಿಡಿಯೋ ಮಾಡ್ತಿದ್ದೀನಿ. ಎಕ್ಸ್ಪೆಷಲಿ ಇದು ಬ್ಯಾಚುಲರ್ಗೆ. ಬೆಳಗ್ಗೆ 9 to 5 ಜಾಬ್ ಮಾಡ್ತಾ ಇರ್ತಾರೆ, ಅವ್ರಿಗೆ ವೀಕೆಂಡಲ್ಲಿ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಅಂಥವ್ರಿಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದ್ರೆ ದೊಡ್ಡ ತಲೆನೋವಾಗಿರುತ್ತೆ. ಲಾಂಡ್ರಿ ಕೊಡಬೇಕು ಅಂತ ಹೇಳಿದರೆ ತಿಂಗಳಿಗೆ ಅದಕ್ಕೆ 1000 ರೂಪಾಯಿ ಎತ್ತಿಡಬೇಕಾಗುತ್ತೆ. ಬರೋ 15-20 ಸಾವಿರ ಸಂಬಳದಲ್ಲಿ ಅದಕ್ಕೇ ಕೊಟ್ಟರೆ ಎಲ್ಲಿ ಸೇವ್ ಮಾಡೋದು, ಮನೆಗೆ ಎಲ್ಲಿ ಕಳಿಸೋದು, ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋದು. ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ಲಕ್ಷ್ಮಿ ವಾಷಿಂಗ್ ಮಿಷಿನ್ನ ತರಿಸಿದ್ದೀನಿ. ಕಡಿಮೆ ಸಮಯದಲ್ಲಿ ನಿಮ್ಮ ಬಟ್ಟೆಗಳನ್ನ ಹೇಗೆ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಲಕ್ಷ್ಮಿ ವಾಷಿಂಗ್ ಮಿಷಿನ್ನ ನಾನಿವತ್ತು ತರಿಸಿದ್ದೀನಿ. ಈ ವಾಷಿಂಗ್ ಮಿಷಿನಿಂದ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ, ಮನೇಲಿ ಸ್ಪೇಸ್ ಕೂಡ ಉಳಿಯುತ್ತೆ. ಹೇಗೆ ಅಂತೀರಾ, ಇದನ್ನ ಫೈನಲ್ ಆಗಿ ನಾನು ರಿವೀಲ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ವಾಷಿಂಗ್ ಮಿಷಿನ್ ಅಂತ ಬಂದ್ರೆ ಮನೇಲಿ ಅದಕ್ಕೋಸ್ಕರ ಸ್ಪೇಸ್ ಬಿಡಬೇಕಾಗುತ್ತೆ, ಎಂಥವ್ರಿಗೂ ತಲೆನೋವಾಗುತ್ತೆ. ನೀವೇನಾದ್ರೂ 1 RK 1 BHK 2 BHK ವಾಸ ಮಾಡ್ತಾ ಇದ್ರೆ, ಕಡಿಮೆ ಸ್ಪೇಸ್ ಇದ್ರೆ, ಬಜೆಟ್ ಫ್ರೆಂಡ್ಲಿ ವಾಷಿಂಗ್ ಮಿಷಿನ್ ನೀವು ನೋಡ್ತಾ ಇದ್ರೆ, ಅಂಥವ್ರಿಗೋಸ್ಕರನೇ ಲಕ್ಷ್ಮಿ ವಾಷಿಂಗ್ ಮಿಷಿನ್ ನಾನಿವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ತೋಟದ ಮನೇಲಿದ್ರೆ, PGಲಿದ್ರೆ, ಅಥವಾ ಒಬ್ರು ಇಬ್ರು ರೂಮ್ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಈ ವಾಷಿಂಗ್ ಮಿಷಿನ್ ಪಕ್ಕಾ ಸೂಟೇಬಲ್. ಬನ್ನಿ ಇವಾಗ ಲಕ್ಷ್ಮಿ ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡೋಣ. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಲ್ಲಿ ಡಿಫ್ರೆಂಟ್ ಮಾಡೆಲ್ ಇದೆ. ನಾನು ತರಿಸಿರೋದು 2 ಮಾಡೆಲ್, ಒಂದು 11 ಲೀಟ್ರದ್ದು, ಮತ್ತೊಂದು 8 ಲೀಟ್ರದ್ದು. ಇದು ಸ್ಕ್ವೇರ್ ಶೇಪು, ಇದು ರೌಂಡ್ ಶೇಪಲ್ಲಿದೆ. ಒಂದು 11 ಲೀಟ್ರದ್ದು, ಮತ್ತೊಂದು 8 ಲೀಟ್ರದ್ದು. ಕೇವಲ 15 ನಿಮಿಷದಲ್ಲಿ ಬಟ್ಟೆ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ಹೇಳಿದರು. ಬಟ್ ಕಂಪ್ಲೀಟಾಗಿ ನನಗೂ ಗೊತ್ತಾಗಬೇಕಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಯೂಶ್ವಲಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹೋದಾಗ ನಾವು ಡಿಜಿಟಲಿ ಅದು ಸೆಟ್ ಮಾಡಬೇಕಾಗುತ್ತೆ, ಅದಕ್ಕೆ ಪೌಡರ್ ಹಾಕಬೇಕಾಗುತ್ತೆ, ಲಿಕ್ವಿಡ್ ಹಾಕಬೇಕಾಗುತ್ತೆ, ಸಪ್ರೇಟಾಗಿ ಟೈಮ್ಸ್ ಸೆಟ್ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿ ಟೈಮ್ ಸೆಟ್ ಇಲ್ಲ. ಎಂಥವ್ರು ನಿಮ್ಗೇನು ಆಪ್ರೇಟ್ ಮಾಡೋಕ್ಕೆ ಬರಲ್ವಾ, ಏನಿಲ್ಲ, ಒಂದು ಸ್ವಿಚ್ ಆನ್ ಮಾಡು ಅಷ್ಟೇ, 15 ನಿಮಿಷಕ್ಕೆ ಬಟ್ಟೆ ಎಲ್ಲ ರೆಡಿಯಾಗೋಗುತ್ತೆ. ಈ ವಾಷಿಂಗ್ ಮಿಷಿನ್ ಪ್ರೈಸು ಬೇರೆ ಯಾವುದೇ ಬ್ರ್ಯಾಂಡ್ ಅವರು ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟು ಲೋ ಬಜೆಟ್ಗೆ ಕಡಿಮೆ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿಲಿ ವಾಷಿಂಗ್ ಮಿಷಿನ್ನ ಕೊಡ್ತಾ ಇದ್ದಾರೆ. ಅದೇ ಲಕ್ಷ್ಮಿ ವಾಷಿಂಗ್ ಮಿಷಿನ್. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೊಂದು ಕಾರ್ಡ್ ಸಿಗುತ್ತೆ. ಅದೇನು ಅಂತ ಹೇಳಿದರೆ ಗ್ಯಾರಂಟಿ ಕಾರ್ಡು. ಈ ಲಕ್ಷ್ಮಿ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಮಾಡೆಲ್ಸ್ಗಳಿರುತ್ತೆ ಎಲ್ಲ ಬರೆದಿದ್ದಾರೆ. 6 kgಯಿಂದ 11 kgವರೆಗೂ ನಮಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ. ಎಲ್ಲನೂ ಕೂಡ ಗ್ಯಾರಂಟಿ ಕಾರ್ಡ್ ಮೇಲೆ ಬರೆದಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೈಟಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ಒಂದು ಬಿಲ್ಲು, ನಾನು ತರಿಸಿದ್ದೀನಲ್ಲ ಅದ್ರ ಬಿಲ್ ನೋಡ್ಬೋದು, ಇದೆ. ಓಕೆ, ಸೇಫೆಸ್ಟಾಗಿ ಅವರು ಕಳಿಸ್ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಥರ್ಮಾಕೋಲ್ ಎಲ್ಲ ಇಟ್ಕೊಂಡು. ನಾನಿವಾಗ ಓಪನ್ ಮಾಡ್ತಿರೋದು 11 kg ವಾಷಿಂಗ್ ಮಿಷಿನ್ನು. ಬನ್ನಿ, ಇದಕ್ಕೆ ಸ್ವಲ್ಪ ನಮ್ಮ ಮನೇಲಿ ಬಟ್ಟೆಗಳಿದೆ, ಕೊಳೆ ಆಗಿರೋದೆಲ್ಲನೂ, ಅದನ್ನು ನೋಡಿ ಹಾಕೋಣಂತೆ. ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ. ಎಸ್, ಇಷ್ಟು ಲೈಟ್ ವೆಯ್ಟ್ ಇದೆ, ತುಂಬ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ಇದೂ ಅಷ್ಟೇ ತುಂಬ ಲೈಟ್ ವೆಯ್ಟ್ ಆಗಿದೆ. ಇದು 8 kgದು. ನಾನಿವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ನಾನು 2 ತರಿಸಿದ್ದೆ, ಒಂದು 11 kgದು ಮತ್ತು 8 kgದು. ರೇಟ್ ಕೂಡ ನೀವು ಇಲ್ಲಿ ನೋಡ್ಬೋದು. 8 kgಗೆ 3400, 11 kgಗೆ 4400, GST ಎಲ್ಲ ಸೇರಿ 9804 ರೂಪಾಯಿ ಆಗಿದೆ. ಈ 2 ವಾಷಿಂಗ್ ಮಿಷಿನ್ ನಮ್ಮ ತೋಟದ ಮನೆಯಲ್ಲಿ ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. 2 ತೋಟದ ಮನೆ ಇದೆ, ಹಾಗಾಗಿ 2 ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಇದು ಕೂಡ ಲೈಟ್ ವೆಯ್ಟ್ ಇದೆ, ಒಂದೇ ಕೈಯಲ್ಲಿ ಲೇಡೀಸ್ ಕೂಡ ಮೂವ್ ಮಾಡ್ಬೋದು. ಎಸ್, ನೋಡಿ, ಇದಕ್ಕೂ ಕೂಡ ಕ್ಲೋಸಿಂಗ್ ಕ್ಯಾಪ್ ಕೊಟ್ಟಿದ್ದಾರೆ. ಇದು ಕೂಡ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನು.
ಮತ್ತು ಇಲ್ಲಿ ನೋಡ್ಬೋದು ನಾವು ವಾಟರ್ ಹಾಕಿದ ನಂತರ ಎಲ್ಲ ರಿವ್ಯೂ ಮಾಡಿ ಗಲೀಜೆಲ್ಲ ವಾಟರ್ ಹೋಗಲಿಕ್ಕೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ. ಎಲ್ಲ ವಾಷಿಂಗ್ ಮಿಷಿನಲ್ಲೂ ಮೋಟರ ಸೆಂಟ್ರಲ್ ಕೊಟ್ಟಿದ್ರೆ, ಈ ವಾಷಿಂಗ್ ಮಿಷಿನ್ ಸ್ಪೆಷಾಲಿಟಿ ಏನಂತ ಹೇಳಿದರೆ ಸೈಡಲ್ಲಿ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನಲ್ಲಿ ವಾಶ್ ಆದಂಥ ನೀರು ಔಟ್ಲೆಟಲ್ಲಿ ಇಲ್ಲಿ ಹೋಗುತ್ತೆ ಈ ಪೈಪಲ್ಲಿ, ಆದರೆ ಇನ್ಲೈಟಿಗೆ ಎಲ್ಲಿ ಕನೆಕ್ಟಿವಿಟಿ ಮಾಡ್ಕೊಳ್ಳೋದು ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಇಲ್ಲಿ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಜಸ್ಟ್ ನಾವು ಇದನ್ನ ಫಿಕ್ಸ್ ಮಾಡಿದ್ರೆ ಆಯಿತು. ಇದನ್ನ ಈಸಿಯಾಗಿ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದೇನು ಕಷ್ಟ ಇಲ್ಲ, ಇಷ್ಟೇ ಥ್ರೆಡ್ ಹಾಕಿ ಫಿಕ್ಸ್ ಮಾಡೋದು ಅಷ್ಟೇ. ನಾನು ಕನೆಕ್ಟಿವಿಟಿ ಕೊಟ್ಟಿರಲ್ಲ ಇನ್ಲೈಟಿಗೆ, ಅದಕ್ಕೆ ನಾನು ಪೈಪ್ನ ಫಿಕ್ಸ್ ಮಾಡಿದ್ದೀನಿ. ಕೆಲವೊಬ್ಬರು ಮನೆಯಲ್ಲಿ ಪೈಪ್ ಇರಲ್ಲ. ಒಂದು ವಾಷಿಂಗ್ ಮಿಷಿನ್ಗೆ ನಾನು ಪೈಪ್ನ ಫಿಕ್ಸ್ ಮಾಡಿದ್ದೀನಿ, ಇನ್ನೊಂದು ವಾಷಿಂಗ್ ಮಿಷಿನ್ಗೆ ಬಕೀಟಲ್ಲಿ ನಾನು ನೀರು ತುಂಬ್ತೀನಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೀರು ಬರ್ತಾ ಇದೆ ನೋಡಿ. ನಾವು ತೊಗೊಳ್ತೀವಲ್ಲ ಮನೇಲಿ ವಾಷಿಂಗ್ ಮಿಷಿನ್, ಯೂಶ್ವಲಿ ಎಲ್ಲ ಬ್ರ್ಯಾಂಡೆಡ್ ವಾಷಿಂಗ್ ಮಿಷಿನಲ್ಲಿ ನೀರು ಫೋರ್ಸ್ಫುಲಿ ಬರಲಿಲ್ಲ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ನೇ ಆಫ್ ಆಗುತ್ತೆ, ಅದ್ರ ಜೊತೆಗೆ ಬಟ್ಟೆನೂ ವಾಶ್ ಆಗಲ್ಲ ಮತ್ತು ಮೋಟ್ರು ಕೂಡ ಹಾಳಾಗುತ್ತೆ. ಇದರಲ್ಲಿ ಆ ರೀತಿಯಾಗಿಲ್ಲ, ಸಿಂಪಲ್ ಅಷ್ಟೇ. ನೀರು ಯಾವುದೇ ಫೋರ್ಸ್ಫುಲಿಯಾಗಿ ತುಂಬಲಿ ಬಿಡಲಿ, ಇನ್ಲೈಟಿಂದ ನೀರು ಒಳಗಡೆ ಬರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ನೀರು ತುಂಬಿಸ್ಬೋದು ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ಇಷ್ಟೇ ಇಲ್ಲಿ ಕೊಟ್ಟಿದ್ರೆ ಈ ಹೋಲಿಂದ 1 ಇಂಚ್ ಅಷ್ಟೇ ನಾವು ಬಿಡಬೇಕಾಗುತ್ತೆ. ಇಲ್ಲಿವರೆಗೂ ನೀರನ್ನು ನಾವು ತುಂಬಿಸ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದರೆ. ಎಸ್, ಇವಾಗ ನೀರು ಫಿಲ್ ಆಯಿತು. ನಾನಿವತ್ತು ಒಂದು 6 ಜೊತೆ ಬಟ್ಟೆ ಹಾಕ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಂತ ಹೇಳಿದರೆ 8 ಜೊತೆ ಬಟ್ಟೆ ಹಾಕ್ಬೋದು. 4 ಜೊತೆ ಪ್ಯಾಂಟು, 4 ಜೊತೆ ಶರ್ಟು, ಅಥವಾ ಮನೇಲಿ ಯಾವುದಾದ್ರೂ ಒಂದು ಯೂಸ್ ಮಾಡೋ ಅಂಥ ಟವೆಲೆಲ್ಲ ಹಾಕ್ಬೋದು. ನಾನಿವತ್ತು ನನ್ನ ಮಗಂದು ಮತ್ತು ಆಕಾಶ್ ಅವ್ರದ್ದು ಬಟ್ಟೆ ಹಾಕ್ತಾ ಇದ್ದೀನಿ. ಇನ್ನೊಂದು ಅಂತ ಹೇಳಿದರೆ ಎಲ್ಲ ನೋಟ್ ಮಾಡ್ಕೊಳ್ಳಿ, ಮಷಿನ್ ಆಫಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಡಿಟರ್ಜೆಂಟ್ ಹಾಕ್ತೀರಾ ಅದನ್ನು ಹಾಕೋಂಗಿಲ್ಲ. ಮಷಿನ್ ಆನ್ ಮಾಡಿಕೊಂಡು ಹಾಕಬೇಕು. ಇಲ್ಲೊಂದು ಟೈಮರ್ ಕೊಟ್ಟಿರ್ತಾರೆ, ಈಸಿಯಾಗಿ ಏನು ಗೊತ್ತಿಲ್ಲದಿದ್ದರೂ ಕೂಡ ಇದನ್ನು ಸೆಟ್ ಮಾಡ್ಬೋದು. ಇನ್ನೊಂದು ಅಂತ ಹೇಳಿದರೆ ರೈಟ್ ಸೈಡಿಗೆ ಇದನ್ನು ಟರ್ನ್ ಮಾಡಬೇಕಾಗುತ್ತೆ. ಇಲ್ಲೇ ಬರೆದಿದ್ದಾರೆ ನೋಡಿ, ಡೋಂಟ್ ಟರ್ನ್ ಲೆಫ್ಟ್ ಸೈಡ್ ಅಂತ ಹೇಳಿ. ಅಂದರೆ 15 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡ್ಬೋದು. ಒಂದೇ ಇವಾಗ ನಾವು ಮಿಕ್ಸಿ ಮತ್ತು ಎಲ್ಲನೂ ಯಾವ ರೀತಿ ಸೆಟ್ ಮಾಡ್ತೀವಿ ಅದೇ ರೀತಿಯಾಗಿ. ಚೆನ್ನಾಗಿದೆಯಾ ಸೌಂಡ್ ಕೇಳಿಸ್ತಾ ಇದೆಯಾ? ಎಸ್, 15 ಮಿನಿಟ್ಸ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ನೀರು ರೊಟೇಟ್ ಆಗ್ತಾ ಇದೆ. ಇವಾಗ ಸರ್ಫ್ ಹಾಕೋಣ. ಮಷಿನ್ ಆನಲ್ಲಿದ್ದಾಗ ಮಾತ್ರ ಸರ್ಫ್ ಹಾಕ್ಬೋದು ಅಂತ ಹೇಳಿ. ಹಾಗೆ ಮತ್ತು ಸರ್ಫ್ ಸೇವ್ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ, 2 ಸ್ಪೂನ್ ಸಾಕಾಗುತ್ತೆ. 15 ನಿಮಿಷದಲ್ಲಿ ನಮ್ಮ ಬಟ್ಟೆ ವಾಶ್ ಆಗುತ್ತೆ ಅಂತ ಹೇಳಿದರು. ಅಲ್ಲೆಲ್ಲ ಬರೆದಿದ್ರು, ನೋಡೋಣ ಎಷ್ಟು ನಿಮಿಷಕ್ಕೆ ವಾಶ್ ಆಗುತ್ತೆ, ಯಾವ ರೀತಿ ಕೊಳೆ ಹೋಗುತ್ತೆ ಅಂತ ಹೇಳಿ. ಅದು ಸ್ಟಾಪ್ ಆಗಿದ್ದಲ್ಲ, ಆಂಟಿ ಕ್ಲಾಕ್ ವೈಸು ರೊಟೇಟ್ ಆಗುತ್ತೆ. ಹಾಗಾಗಿ ಬೇಗ ಕ್ವಿಕ್ಕಾಗಿ ವಾಶ್ ಆಗುತ್ತೆ. ವೈಟ್ ಶರ್ಟು ಎಷ್ಟು ಕಾಲರಲ್ಲಿ ಎಷ್ಟು ಗಲೀಜಾಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಯೂಶ್ವಲಿ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಂದ್ರೂ ನಾರ್ಮಲಾಗಿ ನಾವೆಲ್ಲ ಇದನ್ನು ವಾಶ್ ಮಾಡಿ ಹಾಕಬೇಕಾಗಿರುತ್ತೆ ಬ್ರಷ್ ತೊಗೊಂಡು. ಆದರೆ ಇದರಲ್ಲಿ ಡೈರೆಕ್ಟಾಗಿ ಹೀಗೇನೆ ಹಾಕ್ತಾ ಇದ್ದೀನಿ. ಇಷ್ಟೇ. ಇದೇ ರೀತಿಯಾಗಿ ನಾನೊಂದು 10 ಬಟ್ಟೆಗಳನ್ನ ಹಾಕ್ತಾ ಇದ್ದೀನಿ. ಬಟ್ಟೆ ವಾಶ್ ಮಾಡಬೇಕಾದ್ರೆ ಜೀನ್ಸ್ ಪ್ಯಾಂಟು, ರೆಗ್ಯುಲರ್ ಪ್ಯಾಂಟ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಇದರಲ್ಲಿ ಎಷ್ಟೇ ವಾಶ್ ಮಾಡಿದರೂ ಕೂಡ ಕೊಳೆ ಹೋಗಲ್ಲ ಅಂತ ಹೇಳಿ, ಇದರಲ್ಲಿ ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದರು. ಟ್ರೈ ಮಾಡೋಣ. ಬಟ್ಟೆ ಎಷ್ಟು ವಾಶ್ ಆಗಿದೆ ಅಂತ ನೋಡ್ಬೋದು. ಮತ್ತು ಯೂಶ್ವಲಿ ನಮ್ಮ ವಾಷಿಂಗ್ ಮಿಷಿನ್ ಒಂದು ಸಲ ಸೆಟ್ ಮಾಡಿದರೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕರೆಂಟ್ ಹೋದರೆ ಹಾಗೆ ಸ್ಟ್ರಕ್ ಆಗಿರುತ್ತೆ. ಇದರಲ್ಲಿ ಕರೆಂಟ್ ಹೋದರೆ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಹಾಗೆ ಟೈಮರ್ ಅಲ್ಲಿಗೆ ನಿಂತ್ಕೊಂಡಿರುತ್ತೆ. ಮತ್ತು 15 ಮಿನಿಟ್ಸ್ಗೆ ಕೌಂಟ್ ಆಗುತ್ತೆ. 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಷ್ಟೆ. ಮೂಮೆಂಟಲ್ಲಿ ಇದ್ದಾಗಲೂ ಕೂಡ ನಾವು ಇದಕ್ಕೆ ಕೈಯ ಹಾಕ್ಬೋದು, ಮೂವ್ ಮಾಡ್ಬೋದು. 15 ನಿಮಿಷ ಆಯಿತು, ಬಟ್ಟೆ ವಾಶ್ ಆಯಿತು. ಹೇಗೆ ಗೊತ್ತಾಯ್ತು ಅಂತ ಹೇಳಿದರೆ ಅದು ಇಂಡಿಕೇಟ್ ಮಾಡುತ್ತೆ. ಸೌಂಡ್ ಕೇಳಿಸ್ಕೊಳ್ತಾ ಇದ್ರಲ್ಲ, ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಅದಾಗೆ ಆಫ್ ಆಗುತ್ತೆ. ನಾವು ಯಾವುದೇ ರೀತಿ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಆನ್ ಮಾಡಿ ನಾವು ಬೇರೆ ಕೆಲಸ ಎಲ್ಲ ಮಾಡ್ಬೋದು. 15 ನಿಮಿಷ ಆದ ನಂತರ ಬಟ್ಟೆ ಯಾವ ರೀತಿ ವಾಶ್ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಕೊಳೆ ಎಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಹೇಳಿ. ಕೊಳೆ ಎಲ್ಲ ಬಿದ್ದಿದೆಯಲ್ಲ ನೋಡಿ, ಬಟ್ಟೆ ಮೇಲೆಲ್ಲ ಕೊಳೆ ಎಲ್ಲ ಯಾವ ತರ ನೀರ್ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ ಅಂತ ಹೇಳಿ. ನೀರು ಹೊರಗಡೆ ಹೋಗ್ಬೇಕಲ್ಲ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ತರ ತೆಗೆದು ಪೈಪನ್ನ ನಾವು ಕೆಳಗಡೆ ಬಿಟ್ರೆ ಸಾಕು, ಕಂಪ್ಲೀಟ್ ಆಗಿ ಇಲ್ಲಿ ಇದ್ದಂತ ಗಲೀಜ್ ನೀರೆಲ್ಲ ಹೊರಗಡೆ ಹೋಗ್ತಾ ಇದೆ. ಅಯ್ಯೋ, ಇದು ನೀರ ಅಥವಾ ವಾಟರ ಏನು ಅಂತ ಗೊತ್ತಿಲ್ಲ. ಇಷ್ಟೊಂದು ಬಟ್ಟೆ ಎಲ್ಲ ಗಲೀಜಾಗಿತ್ತು, ಆ ರೀತಿಯಾಗಿ ಕಲರ್ ಬಂದಿದೆ, ಬ್ರೌನಿಶ್ ಕಲರ್ ಬಂದಿದೆ. ಅದಾದ ನಂತರ ಮತ್ತೊಂದ್ಸಲ ನಾನು ನೀರು ಬಿಟ್ಕೊಂಡಿದ್ದೀನಿ, ಯಾಕೆಂದ್ರೆ ಬಟ್ಟೆ ಎಲ್ಲ ಜಾಲಿಸ್ಬೇಕಲ್ಲ. ಹಾಗಾಗಿ 2 ಬಕೆಟ್ ಸಾಕು. 2 ಬಕೆಟ್ ಅಲ್ಲಿ ಬಟ್ಟೆ ವಾಶ್ ಆಗೋಗುತ್ತೆ. ನಾವು ಯೂಶಲಿ ವಾಷಿಂಗ್ ಮಿಷಿನ್ ನಾರ್ಮಲ್ ಆಗಿ ಯೂಸ್ ಮಾಡೋದು, ಎಷ್ಟು ನೀರೆಲ್ಲ ಬೇಕು. ಇದರಲ್ಲಿ ವಾಟರ್ ಸೇವರ್ ವಾಷಿಂಗ್ ಮಿಷಿನ್ ಅಂತೆಲ್ಲ ಹೇಳ್ಬೋದು. ಮತ್ತೆ ನಾನು ಇವಾಗ ನೀರು ಬಿಟ್ಕೊಂಡಿದ್ದೀನಿ ನೋಡಿ. ನಾವು ವೈಟ್ ಬಟ್ಟೆ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ. ವಾವ್, ಇಷ್ಟು ಕ್ಲಿಯರ್ ಆಗಿ ಹೋಗಿದೆಯಲ್ಲ. ಅದೇ ಇದು ನನ್ನ ಮಗಂದು ಯೂನಿಫಾರ್ಮು, ಇಷ್ಟು ಕ್ಲಿಯರ್ ಆಗಿ ಎಲ್ಲ ಕೊಳೆ ಎಲ್ಲ ಹೋಗಿದೆ, ನೀವು ನೋಡ್ಬೋದು. ಯೂಶಲಿ ನಾನು ಇದನ್ನ ನಾರ್ಮಲ್ ಆಗಿ ಬಳಸಬೇಕಾದ್ರೆ, ನಾರ್ಮಲ್ ಆಗಿ ಬಟ್ಟೆನ ಅವ್ನು ಯಾವಾದರೂ ಬಿಚ್ಚಾಕಿದಾಗ
ನಾನು ಯೂಶಲಿ ಬ್ರಷಲ್ಲಿ ವಾಶ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೆ. ಕಂಪ್ಲೀಟಾಗಿ ಹೋಗಿದೆ. ಅದ್ರ ಜೊತೆಗೆ ಈ ಶರ್ಟಿಂದು ಅಷ್ಟೇ. ಇದು ಕ್ಲಿಯರ್ ಆಗಿ ಹೋಗಿದೆ. 15 ನಿಮಿಷಕ್ಕೆ ಇಷ್ಟೆಲ್ಲ ಮಿರಾಕಲೇ ಮಾಡಿದ್ಯಲ್ಲ, ಜಾದೂನೇ ಮಾಡಿದೆ. ಎಸ್, ಅದೇನೇನು ಪ್ಯಾಂಟ್ ಆಗಿದೆ. ಪ್ಯಾಂಟ್ ದರ್ಜೆ ಯಾವ ರೀತಿ ಹೋಗಿದೆ ಅಂತ ನೋಡಬೇಕು. ಮತ್ತೇನಾದ್ರು ಉಜ್ಜೋ ಅವಶ್ಯಕತೆ ಇರುತ್ತಾ ಏನಂತ. ಇಲ್ಲ, ಕಂಪ್ಲೀಟಾಗಿ ಹೋಗಿದೆ. ನೀವು ನೋಡ್ಬೋದು ಅವಾಗ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಜಸ್ಟ್ 15 ನಿಮಿಷಕ್ಕೆ ಇಷ್ಟು ಕ್ಲೀನಾಗಿ ಕ್ಲಿಯರ್ ಆಗಿದೆ. ನಾರ್ಮಲ್ ನಾನು 40 ನಿಮಿಷ 1.5 ಗಂಟೆ ಟೈಮ್ ಇಡ್ತೀವಿ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ. ಟೈಮ್ ಸೇವರು, ಕರೆಂಟ್ ಉಳಿತು, ಕರೆಂಟ್ ಬಿಲ್ ಉಳಿತು, ವಾಟರ್ ಸೇವರು, ಅಬ್ಬಾ, ಮತ್ತು ಬಜೆಟ್ ಫ್ರೆಂಡ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ. ವಾಷಿಂಗ್ ಮಿಷಿನ್ಗೆ ಯೂಶಲಿ ನೀರು ಫೋರ್ಸ್ ಆಗಿ ಬಂದ್ರೆ ಮಾತ್ರನೇ ಬಟ್ಟೆ ವಾಶ್ ಆಗುತ್ತೆ ಅನ್ನೋದು ಎಲ್ರಿಗೂ ಇರುವಂತ ಒಂದು ಕಲ್ಪನೆ. ಆದ್ರೆ ಇಲ್ಲಿ ವಾಟರ್ ಫೋರ್ಸ್ ಆಗಿ ಬರಬೇಕಾಗಿಲ್ಲ. ಕಳೆದ ನಾನು ವಾಷಿಂಗ್ ಮಿಷಿನ್ ಅಲ್ಲಿ ನೀವು ನೋಡಿದ್ರಿ 11 kg ವಾಷಿಂಗ್ ಮಿಷಿನ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಟ್ಯಾಪ್ ಇಂದ ಕನೆಕ್ಟ್ ಮಾಡ್ಕೊಂಡು ವಾಟರ್ನ ಫೋರ್ಸ್ಫುಲಿ ಆಗಿ ಕನೆಕ್ಟ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡೆ. ಆದ್ರೆ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಬಕೆಟ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಬಕೆಟ್ ಇಂದಲೂ ಕೂಡ ಡೈರೆಕ್ಟ್ ಆಗಿ ನಾವು ಇದಕ್ಕೆ ವಾಷಿಂಗ್ ಮಿಷಿನ್ ಒಳಗಡೆ ನೀರ್ನ ಫಿಲ್ ಮಾಡಿಬಿಟ್ಟು ಬಟ್ಟೆನ ವಾಶ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಇವಾಗ ಬಕೆಟ್ ನಿಂದ ನೀರ್ನ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ತಾ ಇದ್ದೀನಿ. ವಾಟರ್ ಫಿಲ್ ಆದ ನಂತರ ನಾವಿವಾಗ ಟೈಮ್ ಸೆಟ್ ಮಾಡ್ಕೊಬೇಕು. ಟೈಮ್ ಇದರಲ್ಲೂ ಕೂಡ 5 ನಿಮಿಷದಿಂದ 15 ನಿಮಿಷದವರೆಗೂ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ನಮ್ಗೆ ಯಾವ ಟೈಮಿಂಗ್ಸ್ ಬೇಕೋ ಅದಕ್ಕೆ ಸೆಟ್ ಮಾಡ್ಕೊಬೋದು. ಯೂಶಲಿ ಎಲ್ಲರೂ ಅನ್ಕೊಳ್ತಾ ಇರ್ತಾರೆ ಇದರಲ್ಲಿ ಡೈಲಿ ನಾವು ಯೂಸ್ ಮಾಡ್ತೀವಲ್ಲ ಆ ಬಟ್ಟೆಗಳನ್ನ ಮಾತ್ರ ವಾಶ್ ಮಾಡ್ಬೋದು ಅಂತ. ಆದರೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಮ್ಮನೇಲಿರುವಂಥ ಒಂದು ಬೆಡ್ಶೀಟ್ನ ವಾಶ್ ಮಾಡ್ತಾ ಇದ್ದೀನಿ. 11 ಲೀಟ್ರಿಗೆ 15 ನಿಮಿಷ ಆದಮೇಲೆ ಬಟ್ಟೆ ವಾಶ್ ಆಗಿದೆ ಅಂತ ಹೇಳಿ ಬೀಪ್ ಸೌಂಡ್ ಬರುತ್ತೆ, ಅಂದರೆ ಇಂಡಿಕೇಟ್ ಮಾಡುತ್ತೆ. ಆದರೆ ಇದರಲ್ಲಿ ಆ ಫೀಚರ್ಸ್ ಮಾತ್ರ ಕೊಟ್ಟಿಲ್ಲ. ಅದು ಬಿಟ್ಟರೆ 15 ನಿಮಿಷಕ್ಕೆ ಅದೇ ಥರ ಬಟ್ಟೆ ವಾಶ್ ಆಗುತ್ತೆ. ನಾನಿವತ್ತು ಆಗ್ತಾ ಇರೋದು ಬೆಡ್ಶೀಟ್ ಹಾಕ್ತಾ ಇದ್ದೀನಿ. ಈ ವಾಷಿಂಗ್ ಮಿಷಿನ್ಗೆ 1 ವರ್ಷ ವ್ಯಾರಂಟಿ ಇರುತ್ತೆ ಮತ್ತು 10 ವರ್ಷ ಗ್ಯಾರಂಟಿ ಇರುತ್ತೆ. 1 ವರ್ಷದೊಳಗಡೆ ನಿಮ್ಮ ಮಷಿನ್ ಏನಾದ್ರು ಕೆಟ್ಟೋದ್ರೆ ರಿಪ್ಲೇಸ್ಮೆಂಟ್ ಇರುತ್ತೆ. ಹೀಗೆ 3,000ದಿಂದ ಈ ವಾಷಿಂಗ್ ಮಿಷಿನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಲಿ ಯೂಸರ್, ಟೈಮ್ ಸೇವರ್, ಪವರ್ ಸೇವರ್, ವಾಟರ್ ಸೇವರ್ ಮತ್ತು ಫೈನಲಿ ಲೋ ಬಜೆಟ್ ಬೆಸ್ಟ್ ಕ್ವಾಲಿಟಿ ವಾಷಿಂಗ್ ಮಿಷಿನ್ ಅಂತ ಹೇಳಿದರೆ ಲಕ್ಷ್ಮಿ ವಾಷಿಂಗ್ ಮಿಷಿನ್. ಗಾರಿಬಾವಿ ಪಾಳ್ಯದಲ್ಲಿ ಇವ್ರದ್ದು ಗೋಡನ್ ಬರುತ್ತೆ. ಲಕ್ಷ್ಮಿ ವಾಷಿಂಗ್ ಮಿಷಿನ್ನ ಖುದ್ದಾಗಿ ಹೋಗಿ ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಹೋಲ್ಸೇಲ್ ಪ್ರೈಸಲ್ಲಿ ಇವ್ರು ನಿಮಗೆ ಕೊಡ್ತಾರೆ. ನೀವು ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಅವರ ಶಾಪ್ ನಂಬರ್, ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನಾದರೂ ಇದೇ ರೀತಿಯಾಗಿ ವಾಷಿಂಗ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ಸ್ ಮಾಡಿ. ತಗೊಂಡಿಲ್ಲ ಅಂತ ಹೇಳಿದರೆ ತಗೊಂಡು ರಿವ್ಯೂ ಕೊಡಿ.